ಹಾಲೆಲೂಯಾ! ಅಂದರೆ ಏನು ಪ್ರಿಯರೇ? ದೇವರನ್ನು ಸ್ತುತಿಸೋಣ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ತುತಿಯೊಂದಿಗೆ ಕೃತಜ್ಞತೆಯೊಂದಿಗೆ ಎದ್ದೇಳುವುದಾದರೆ ದಿನವೆಲ್ಲ ಹಾಗೇ ಸಂತೋಷವಾಗಿರಬಲ್ಲೆವು. ಎದ್ದ ಕೂಡಲೇ ಸಿಟ್ಟಿನಿಂದ ಎದ್ದಿದ್ದೀರ ಅಂದ್ಕೊಳ್ಳಿ, ಇನ್ನಷ್ಟೇ ಬ್ಯಾಡ್ ಮೂಡ್, ಆ ದಿನವೆಲ್ಲ ಬರೀ ಸಿಟ್ಟಾಗಿರ್ತೀರಿ. ಅದಕ್ಕಾಗಿಯೇ ಕರ್ತನನ್ನು ಸ್ತುತಿಸುತ್ತಾ ಎದ್ದೇಳಿರಿ, ಸ್ತುತಿಯಲ್ಲಿ ಜೀವಿಸಿರಿ. ಈ ದಿನಗಳಲ್ಲಿ ದೇವರ ಪ್ರೀತಿಯ ಕುರಿತು ಧ್ಯಾನಿಸ್ತಾ ಇದ್ದೇವೆ, ಆತನ ಶ್ರೇಷ್ಠತೆ ಕುರಿತು ಧ್ಯಾನಿಸ್ತಿದ್ದೇವೆ. ಆತನ ಶ್ರಮೆಯ ಮುಂದೆ ನಾವು ಪಡುವ ಶ್ರಮೆ ಯಾವುದಾದ್ರೂ ಲೆಕ್ಕ ಇದೆ ಅಂತೀರಾ? ನಾವೀ ಲೋಕದಲ್ಲಿ ನಮ್ಮ ತಪ್ಪುಗಳಿಂದ ತಂದುಕೊಂಡಿರುವ ಶ್ರಮೆಗಳು ಕೂಡ ಆತನು ನಮಗೋಸ್ಕರ ಅನುಭವಿಸಿದ ಶ್ರಮೆಗಳೊಂದಿಗೆ ಹೋಲಿಸಿಕೊಂಡ್ರೆ ಬಹಳ ಕಡಿಮೆಯಾಗಿವೆ. ಎಲ್ಲರ ಶ್ರಮೆಯನ್ನು ಯೇಸು ಅನುಭವಿಸಿದ್ದಾರೆ. ಯೇಸುವಿನ ಪ್ರೀತಿ ಹಂಚಿಕೊಳ್ತಿರುವ ಹಾಗೆ ಇನ್ನೂ ಹೆಚ್ಚಾಗುತ್ತೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ನಮ್ಮ ಯೇಸುವಿನ ಪ್ರೀತಿ ಮತ್ತಷ್ಟು ಸವಿಯೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಶಿಲುಬೆಯ ಧ್ಯಾನ ಎಷ್ಟರ ಮಟ್ಟಿಗೆ ನಮ್ಮ ಹೃದಯ ಕರಗಿಸುತ್ತದೆ ಎಂದು, ಎಷ್ಟರ ಮಟ್ಟಿಗೆ ನಮ್ಮನ್ನು ಸಂತೈಸುತ್ತದೆ ಎಂದು, ನಿಮ್ಮ ಪ್ರೀತಿಯನ್ನು ನೋಡಿ ಎಷ್ಟರ ಮಟ್ಟಿಗೆ ನಾವು ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆರಾಧಿಸಬೇಕೆಂದು ಪ್ರೇರೇಪಣೆ ಉಂಟಾಗುತ್ತದೆ ಎಂಬುದು ನಾವು ಅನುಭವಪೂರ್ವಕವಾಗಿ ಅನುಭವಿಸಿ ಆಶೀರ್ವದಿಸಲ್ಪಡುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಒಮ್ಮೆ ನಿಮ್ಮ ಬೈಬಲನ್ನು ತೆರೆಯಿರಿ. ಜಕರ್ಯನ ಪುಸ್ತಕ 13ನೇ ಅಧ್ಯಾಯ 6ನೇ ವಚನ ಓದುತ್ತೇನೆ, ಕೇಳಿರಿ. ಜಕರ್ಯನ ಪುಸ್ತಕ 13ನೇ ಅಧ್ಯಾಯ 6ನೇ ವಚನ. ನಿನ್ನ ಎದೆಯ ಮೇಲಿನ ಈ ಗಾಯಗಳೇನೆಂದು ಕೇಳಿದರೆ ಅವನು ಮಿತ್ರರ ಮನೆಯಲ್ಲಿ ನನಗಾದ ಗಾಯಗಳು ಎಂದುತ್ತರ ಕೊಡುವನು. ಇವು ನನಗೆ ಉಂಟಾದ ಗಾಯಗಳು ಎಂದು ಹೇಳುವನು. ನಿನ್ನ ಕೈಗಳಲ್ಲಿ ಈ ಗಾಯಗಳೇನೆಂದು ಅವರು ಕೇಳಲು, ಈ ಗಾಯಗಳು ನನ್ನನ್ನು ಪ್ರೀತಿಸಿದವರ ಮನೆಯಲ್ಲಿದ್ದಾಗ ನನಗುಂಟಾದವು ಎಂದು ಹೇಳಿದನು. ನಿಮಗೆಂದಾದರೂ ಗಾಯಗಳಾಗಿವೆಯಾ? ಗಾಯ ಅಂದರೆ ಗೊತ್ತಲ್ಲವೋ? ಪೆಟ್ಟಾದಾಗ ರಕ್ತ ಸುರಿಯೋದೇ ಗಾಯ, ಹೌದಲ್ಲವೇ? ಏನಾದರೂ ಮುಳ್ಳು ಚುಚ್ಚಿದಾಗ, ಇಲ್ಲವೇ ಮೊಳೆ ಚುಚ್ಚಿದಾಗ, ಇಲ್ಲವೇ ಕಲ್ಲಿನ ಮೇಲೆ ಬಿದ್ದಾಗ, ಹೌದಲ್ಲವೇ? ಇಲ್ಲವೇ ಕೆಲವೊಂದು ಸಾರಿ ನಮಗೆ ಯಾರಾದರೂ ಹೊಡೆದಾಗ ಗಾಯಗಳು ಆಗ್ತವೆ. ಗಾಯ ಉಂಟಾದ ತಕ್ಷಣವೇ ಭಯಂಕರವಾಗಿ ಕೂಗಾಡ್ತೇವೆ ನಾವು. ಆ ನೋವಿಗೆ ಕಿರ್ಚುತ್ತೇವೆ, ಹೌದಲ್ಲವೇ? ನಮಗುಂಟಾದ ಗಾಯಗಳು ಮೇಲಿನ ಮಾತಿನ ಗಾಯಗಳಷ್ಟೇ. ಆದರೆ ಆತನ ಕೈಗಳಿಗೆ ಗಾಯ ಉಂಟಾದುವಂತೆ, ಈ ಕೈಗಳಲ್ಲಿ ಗಾಯ ಅನ್ನುವಾಗ ಅಷ್ಟೊಂದು ಆಳವಾದ, ಅಷ್ಟೊಂದು ಡೀಪ್ ವೂಂಡ್ಸ್ ಯಾರಿಗುಂಟಾದುವು ಅಂದುಕೊಳ್ತಿದ್ದೀರಿ? ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ನೇತಾಕಿದಾಗ, ಸಾಧಾರಣವಾಗಿ ಕಳ್ಳರನ್ನು ಶಿಲುಬೆಗೆ ನೇತಾಕಿದಾಗ ಅವರ ಕೈಗಳನ್ನು ಹಗ್ಗದಿಂದ ಕಟ್ತಾರೆ. ಆದರೆ ಯೇಸು ಕ್ರಿಸ್ತನ ಮೇಲೆ ಅವರು ಕ್ರೂರತನದಿಂದ ನಡ್ಕೊಂಡದ್ದರಿಂದ ಮೊಳೆಗಳನ್ನು ತೆಗೆದುಕೊಂಡು ಬಂದು ಆತನ ಕೈಗಳಿಗೆ ಹೊಡೆಯುತ್ತಾರೆ. ಆತನ ಕೈಗಳಿಗೆ ಮೊಳೆ ಹೊಡೆಯಲಾಯಿತು ಎನ್ನುವಂಥದ್ದನ್ನು ನಾವು ಬೈಬಲ್ನಲ್ಲಿ ಓದುತ್ತೇವೆ. ಆತನ 2 ಕೈಗಳಿಗೂ 2 ಕಾಲುಗಳಿಗೂ ಮೊಳೆಗಳನ್ನು ಹೊಡೆದು ಆ ಮರದ ಶಿಲುಬೆಗೆ ಆತನನ್ನು ನೇತಾಕುತ್ತಾರೆ. ಒಂದು ಸಾರಿ ಆಲೋಚಿಸಿರಿ, ಆ 2 ಕೈಗಳ ಮೇಲೆ ಆತನ ಶರೀರವೆಲ್ಲ 6 ಗಂಟೆಗಳವರೆಗೂ ನೇತು ಹಾಕಲ್ಪಟ್ಟಿರೋದಾದರೆ ಎಂತಹ ವೇದನೆ ಇದ್ದಿರುತ್ತೆ. ಆಗಲೇ ಆತನಿಗೆ ಬಹಳ ಹಿಂಸೆಗೊಳಿಸಿದ್ರು, ಅವಮಾನಗೊಳಿಸಿದ್ರು, ನಿಂದಿಸಿದ್ರು, ಗುದ್ದಿದರು, ಮುಖದ ಮೇಲೆ ಉಗುದಿದ್ರು, ಒಂದು ಕಡಿಮೆ 40 ಕೊರಡೆ ಏಟುಗಳು ಹೊಡೆದ್ರು. ಸುಡು ಬಿಸಿಲಲ್ಲಿ ಆತನ ವಸ್ತ್ರಗಳನ್ನು ಹರಿದು ಎಳೆದು ಆತನನ್ನು ನೇತು ಹಾಕಿದಾಗ ಆತನ ಗಾಯಗಳಿಗೆ ಎಷ್ಟು ಬಾಧೆ ಉಂಟಾಗಿರಬೇಕೆಂದು ಒಮ್ಮೆ ಆಲೋಚಿಸಿ. ನಮ್ಮ ದ್ರೋಹಗಳಿಗಾಗಿ ಆತನಿಗೆ ಗಾಯವಾಯಿತು. ಇದನ್ನು ನಂಬಿರಿ, ವಿಶ್ವಾಸ ಇಡಿರಿ. ನಾವು ಮಾಡಿದಂತಹ ಪ್ರತಿ ತಪ್ಪಿಗೆ ಪೆಟ್ಟು ಬೀಳುತ್ತಿದ್ದರೆ ನಮಗೆ ಈಗಾಗಲೇ ನಮ್ಮ ಕತೆ ಮುಗಿದು ಹೋಗ್ತಿತ್ತು. ನೋಡಿ, ನಾವು ಮನೆಯಲ್ಲಿ ಅಂದ್ಕೊಳ್ತೇವಲ್ಲವೇ, ತಪ್ಪು ಮಾಡಿದ್ರೆ ಪೆಟ್ಟು ಬೀಳ್ತವೆ ಎಂದು.
ಏ ಮಗನೇ, ಬೆತ್ತದಿಂದ ನಿನ್ನ ಚರ್ಮ ಸುಲಿಯುತ್ತೇನೆ. ನನ್ನ ತಂದೆ ಕೋಪ ಬಂದಾಗ ಅನ್ನುತ್ತಾ ಇದ್ರು, ಮಗನೇ, ಹೇಳಿದ ಮಾತು ಕೇಳದಿದ್ದರೆ ಚರ್ಮ ಸುಲಿದು ಡೋಲ್ ಕಟ್ತೇನೆ ಅನ್ನುತ್ತಿದ್ರು. ಅವಾಗ ನನಗೆ ಅರ್ಥ ಆಗ್ಲಿಲ್ಲ. ಯಾಕೆಂದರೆ ಅದು ಏನೆಂದು ಊಹಿಸಿದ್ರೆ, ಚರ್ಮವನ್ನು ಸುಲಿದು ಡೋಲಿಗೆ ಕಟ್ತಾರಂತೆ. ಅಂದರೆ ಅದು ಎಷ್ಟು ಬಾಧೆಯಿಂದಿರುತ್ತೆ ನೋಡಿ, ಎಷ್ಟು ಘೋರ ಶಿಕ್ಷೆ, ಎಷ್ಟು ಕೋಪ ಬಂದ್ರೆ ತಂದೆ ತನ್ನ ಸ್ವಂತ ಮಗನಿಗೆ ಆ ಮಾತು ಹೇಳಬಲ್ಲನು? ಎಂತಹ ತಪ್ಪು ಮಾಡಿದ್ರೆ ಹಾಗೆ ಹೇಳಬಲ್ಲನು? ಆದರೆ ಯಾವ ತಪ್ಪು ಮಾಡದ ಯೇಸು ಕ್ರಿಸ್ತನು ಗಾಯಗಳನ್ನು ಹೊಂದುತ್ತಾರೆ. ಕಾರಣ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮ ದ್ರೋಹಗಳಿಗಾಗಿ ನಮಗೆ ಬರಬೇಕಾದ ಗಾಯ ಆತನು ತಿಂದ. ನಿನ್ನ ಕೈಗಳಲ್ಲಿ ಗಾಯಗಳೇನೆಂದು ಕೇಳಲು, ಇವು ನನಗೆ ನನ್ನ ಶತ್ರುಗಳು ಮಾಡಿದವುಗಳು ಎಂದು ಹೇಳಲಿಲ್ಲ, ನನ್ನ ಅಪರಾಧದಿಂದ ಹೊಂದಿದ ಶಿಕ್ಷೆ ಎಂದು ಹೇಳಲಿಲ್ಲ. ನಾನೇನೋ ತಪ್ಪು ಮಾಡಿದಕ್ಕಾಗಿ ನನಗೆ ಈ ರೀತಿ ಗಾಯಗೊಳಿಸಿ ನನ್ನ ಬೆರಳು ಮುರಿದು ಹಾಕಲಾಗಿದೆ ಎಂದು ಹೇಳಲಿಲ್ಲ, ನನ್ನ ಕೈ ಜಜ್ಜಿ ಹಾಕಿದಾರೆಂದು ಹೇಳಲಿಲ್ಲ. ಆದರೆ ಈ ಗಾಯ ನಾನು ಪ್ರೀತಿಸಿದವರ ಮನೆಯಲ್ಲಿದ್ದಾಗ ನನಗುಂಟಾದವು ಎಂದು ಹೇಳ್ತಾರೆ. ಎಲ್ಲಿದ್ದಾರಂತೆ? ಪ್ರೀತಿಸಿದವರು ಮಾಡಿದ ಗಾಯಗಳಂತೆ. ಅಬ್ಬಾ ಅಬ್ಬಾ ಅಬ್ಬಾ! ಈ ದಿನಕ್ಕೂ ಕೂಡ ನಾವು ಪ್ರೀತಿಸಿದವರೇ ಹೆಚ್ಚು ನಮಗೆ ಗಾಯಗೊಳಿಸುತ್ತಾರಲ್ಲವೇ? ಹೌದಲ್ಲವೇ? ಎಷ್ಟೋ ಜನ ಯೌವನಸ್ಥರು ಈ ದಿನ ತಮ್ಮನ್ನು ಪ್ರೀತಿಸುವ ತಂದೆ ತಾಯಿಗಳ ಹೃದಯವನ್ನೇ ಗಾಯಗೊಳಿಸ್ತಿದ್ದಾರೆ. ಎಷ್ಟೋ ಜನ ಯೌವನಸ್ಥರಿಗೆ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ತಾವು ಉಪವಾಸವಿದ್ದು ಕಷ್ಟಪಟ್ಟು ಸಂಪಾದಿಸಿ ಓದಿಸಿ ಯೌವನ ಮಕ್ಕಳ ಅವಶ್ಯಕತೆಯೆಲ್ಲ ತಂದೆ ತಾಯಿ ತೀರಿಸಿ ಆ ಯೌವನಸ್ಥರನ್ನು ಎಷ್ಟೋ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕೆಂದು ತಂದೆ ತಾಯಿಗಳು ತ್ಯಾಗ ಮಾಡಿದ್ರೆ, ಸಣ್ಣ ಸಣ್ಣ ಮಾತುಗಳಿಗಾಗಿ ಸಿಟ್ಟಿನೊಂದಿಗೆ ತಿರುಗಿ ಬೀಳುತ್ತಾ ತಂದೆ ತಾಯಿಗಳ ಹೃದಯಕ್ಕೆ ಗಾಯಗಳನ್ನು ಮಾಡ್ತಿದ್ದಾರೆ. ಹೌದಲ್ಲವೇ? ಎಷ್ಟೋ ಜನ ತಂದೆ ತಾಯಿಗಳು ಹೇಳ್ತಿರ್ತಾರೆ, ಅವರ ಮಕ್ಕಳಿಗೋಸ್ಕರ ಕಣ್ಣೀರಿನೊಂದಿಗೆ ನಮ್ಮ ಹೃದಯ ಒಡೆದು ಹೋಗ್ತೀವಿ ಅನ್ನುತ್ತಾರೆ. ನಮಗೆ ಬಹಳ ಬಾಧೆ ಪಡಿಸ್ತಿದ್ದಾನ್ರಿ ನಮ್ಮ ಮಗನು, ನಮ್ಮ ಮಗಳು ಅನ್ನುತ್ತಾರೆ. ನಾವು ಸಾಯಬೇಕಂದ್ಕೊಳ್ತಿದ್ದೇವೆ, ತಾಳಲಿಕ್ಕಾಗ್ತಿಲ್ಲ ಈ ಬಾಧೆ ಎನ್ನುವಂತೆ ಹೇಳ್ತಾರೆ. ಹೌದು ಪ್ರಿಯರೇ, ಪಾಪ ಮಾಡುವವರಿಗೆ ಪಾಪ ಸರಳವಾಗಿರುತ್ತೆ, ಆದರೆ ಪ್ರೀತಿಸುವಂಥವರಿಗೆ ಪಾಪ ಮಾಡುವವರನ್ನು ನೋಡಿದ್ರೆ ಬಾಧೆ ಉಂಟಾಗುತ್ತೆ. ಪ್ರೇಮ ಹೊರಟು ಹೋದಾಗ ನಾವು ಗಾಯಗೊಳಿಸುತ್ತೇವೆ ಇತರರನ್ನು. ಮಾತುಗಳಿಂದ ಗಾಯಗೊಳಿಸುತ್ತಾರೆ. ಕತ್ತಿಯಿಂದ ಹಿರಿದಂತೆ ಮಾತಾಡುವವರಿದ್ದಾರೆ. ಕತ್ತಿಯಿಂದ ತಂದೆ ತಾಯಿಯನ್ನು ಹಿರಿಯದೇ ಇರಬಹುದು, ಆದರೆ ಈ ದಿನ ಒಬ್ಬರನ್ನೊಬ್ಬರು ಮಾತುಗಳಿಂದ ಹಿರಿದುಕೊಳ್ತಿದ್ದಾರೆ. ಗಂಡ ಹೆಂಡತಿಯರು. ಒಬ್ಬ ಸಹೋದರಿ ಹೇಳಿರುವ ಮಾತು ತಂದೆ ತಾಯಿಗಳು ಹೇಳಿದ್ರು, ಈ ಸಹೋದರಿಗೆ ಹುಷಾರಿಲ್ಲ, ಪ್ರಾರ್ಥನೆ ಮಾಡಿ ಅಂದಾಗ ಏನಾಯ್ತು ಅಂತ ಕೇಳಿದೆ. ಆಕೆಗೆ ಯಾವ ರೋಗ ಇಲ್ಲ, ಆದರೆ ಆಕೆ ಗಂಡ ಆಡುವ ಭಯಂಕರವಾದ ಹೊಲಸು ಮಾತುಗಳನ್ನು ತಾಳದೆ ಯಾವಾಗ್ಲೂ ಡಿಪ್ರೆಷನ್ಗೆ ಒಳಗಾಗಿ ಅಳ್ತಾ ಕೂತ್ಕೊಂಡು ತಿಂಡಿ ತಿನ್ನಲಾರದೆ ತಾನಿದ್ದ ರೀತಿಯಲ್ಲೇ ಎಲುಬಿನಂತೆ ತಯಾರಾಗಿದ್ದಾಳೆ. ನಿಮ್ಮ ನಾಲಿಗೆಯನ್ನು ಕತ್ತಿಯಂತೆ ಮಾಡಿ ಇತರರ ಹೃದಯದೊಳಗೆ ಹಿರಿಯುವಂತಹ ಕಠಿಣಾತ್ಮರು ಈ ದಿನ ಎಷ್ಟೋ ಜನ ತಯಾರಾಗಿದ್ದಾರೆ. ಯೇಸುವನ್ನು ಕೂಡ ಕೆಲವರು ದೂಷಿಸ್ತಾರೆ. ನನಗೆ ಅರ್ಥ ಆಗಲ್ಲ. ಆತನು ನಿಮಗೆ ಯಾವ ಅಪಕಾರ ಮಾಡಿದಾನೆ? ಆತನು ನಿಮ್ಮನ್ನು ಪ್ರೀತಿಸಿದಾನಲ್ಲವೇ? ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನಲ್ಲವೇ? ಆತನಲ್ಲಿ ಯಾವ ದೋಷವಿಲ್ಲವೆಂದು ಆ ದಿನದ ನ್ಯಾಯಾಧಿಪತಿಯೇ ಹೇಳಿದಾನಲ್ಲವೇ? ಆತನು ಸ್ಪಷ್ಟವಾಗಿ ಹೇಳಿದಾನಲ್ಲವೇ, ನಿಮಗೋಸ್ಕರ ನಿಮ್ಮ ಶಿಕ್ಷೆಯನ್ನು, ನಿಮ್ಮ ಪಾಪವನ್ನು ತೆಗೆದುಹಾಕುವುದಕ್ಕಾಗಿಯೇ ನಾನು ಬಂದಿದ್ದೇನೆಂದು. ಆತನು ಕಾಲಿಲ್ಲದವರಿಗೆ ಕಾಲು ಕೊಟ್ಟ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ದೆವ್ವ ಹಿಡಿದವರನ್ನು ಬಿಡಿಸಿದ, ಮಾತಿಲ್ಲದವರಿಗೆ ಮಾತು ಬರುವಂತೆ ಮಾಡ್ದ, ಕಿವುಡರಿಗೆ ಕೇಳಿಸಿಕೊಳ್ಳುವಂತೆ ಮಾಡ್ದ, ರೋಗದಲ್ಲಿರುವವರನ್ನು ಸ್ವಸ್ಥಪಡಿಸಿದ, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಟ್ಟರು, ಇವಾಗ್ಲೂ ಕೂಡ ಕೊಡ್ತಿದ್ದಾರೆ. ಆತನು ಯಾರಿಗೂ ಅಪಕಾರಿಯಲ್ಲ, ಎಲ್ಲರಿಗೂ ಉಪಕಾರಿಯಾಗಿದ್ದಾನೆ. ಉಪಕಾರ ಮಾಡಿದವರಿಗೆ ಬಾಧೆ ಪಡಿಸುವಂತಹ ಬಾಧೆ ಸಹಿಸೋದು ಎಷ್ಟು ಕಷ್ಟವಲ್ಲವೋ? ಪ್ರೀತಿಸುವವರಿಗೆ ಬಾಧೆ ಪಡಿಸುವಿರೋ? ನಿಮ್ಮನ್ನು ಪ್ರೀತಿಸುವಂತಹ ಯೇಸುವಿಗೆ ಬಾಧೆ ಪಡಿಸ್ತೀರೋ? ನೀವು ಯಾವಾಗ್ಲೂ ಕ್ಷಮಿಸುತ್ತಾ ಇದ್ರೆ ಆ ಕ್ಷಮಾಪಣೆ ನಿಮಗೆ ಹಗುರಾಗ್ಬಿಟ್ಟಿದೆಯಾ, ಸಡಿಲಾಗ್ಬಿಟ್ಟಿದೆಯಾ? ಇವು ನಾನು ಪ್ರೀತಿಸಿದವರ ಮನೆಯಲ್ಲಿದ್ದಾಗ ಉಂಟಾದ ಗಾಯಗಳು ಅನ್ನುತ್ತಾನೆ. ನಿಮ್ಮಷ್ಟಕ್ಕೆ ನೀವೇ ಸ್ವತಃ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದೀರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆತನು ಎಂದೆಂದಿಗೂ ಇವತ್ತಿಗೂ ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆತನು ಯಾವತ್ತೂ ನಿಮ್ಮನ್ನು ಮರೆತು ಹೋಗಿಲ್ಲ. ನೀವು ದೇವರನ್ನು ಮರೆತು ಎಷ್ಟು ಕಾಲ ಆಗಿದೆಯೋ ಗೊತ್ತಿಲ್ಲ. ನಿಮಗೆ ಕಷ್ಟ ಬಂದಾಗ ದೇವರು ನೆನಪಾಗ್ತಾರೇನೋ ಗೊತ್ತಿಲ್ಲ, ಆದರೆ ಆತನು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾನೆ.
ಸ್ತ್ರೀ ತನ್ನ ಗರ್ಭದಲ್ಲಿ ಹುಟ್ಟಿರುವ ಮಗುವನ್ನು ಮರೆತಾಳೋ, ಆ ತಾಯಿ ಆದರೂ ಹೆತ್ತ ಮಗುವನ್ನು ಮರೆತಳು, ಆದರೆ ನಾನು ನಿಮ್ಮನ್ನು ಮರೆಯಲ್ಲ. ತಾಯಿ ಹೆತ್ತ ಮಗುವನ್ನು ಮರೆತೋಗುವುದನ್ನು ಈ ದಿನಗಳಲ್ಲಿ ನೋಡ್ತಿದ್ದೇವೆ. ಹೆತ್ತ ತಾಯಿ ಸ್ವಂತ ಮಗುವನ್ನು ಬಿಟ್ಟು ಹೋಗೋದಾಗಲಿ ಕೊಲೆ ಮಾಡುವುದಾಗಲಿ ಈ ದಿನಗಳಲ್ಲಿ ನೋಡ್ತಿದ್ದೇವೆ. ಆದರೆ ಯೇಸುವಿನ ಪ್ರೀತಿ ತಾಯಿಯ ಪ್ರೀತಿಗಿಂತಲೂ ಮಿಗಿಲಾದದಾಗಿದೆ. ನೋಡು, ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಹೆಸರುಗಳನ್ನು ಚಿತ್ರಿಸಿಕೊಂಡಿದ್ದೇನೆ. ಕೆಲವರು ಹಚ್ಚ ಹುಡಿಸಿಕೊಳ್ತಾರೆ ತಮ್ಮ ಕೈಗಳಲ್ಲಿ, ಇನ್ನು ಎಂದೆಂದಿಗೂ ನೀವು ನನ್ನೊಂದಿಗೆ ಇರುತ್ತೀರಿ ಎಂದು ತೋರಿಸಲು. ಕೈಗಳಲ್ಲಿ ಮಚ್ಚೆ ಇರಬಹುದೇನೋ, ಆದರೆ ಆ ನಂತರ ಮತ್ತೆ ಅದನ್ನು ಅಳಿಸಿಕೊಳ್ಳುವುದಕ್ಕಾಗಿ ಯಾವುದ್ಯಾವುದೋ ಪ್ರೊಸೀಜರ್ ಹಾದು ಹೋಗಿ ಕೊನೆಗೆ ರೋಗಗಳ ಪಾಲಾಗ್ತಿದ್ದಾರಂತೆ. ಯೇಸು ನಮ್ಮನ್ನೆಲ್ಲ ತನ್ನ ರಕ್ತದಿಂದ ಚಿತ್ರಿಸಿಕೊಂಡಿದ್ದಾರೆ. ನಿಮ್ಮನ್ನು ನಾನು ಕ್ಷಮಿಸುತ್ತಿದ್ದೇನೆ ಎಂದು. ನಿಮಗೆ ನರಕ ಇಲ್ಲ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುತ್ತೇನೆ ಅನ್ನುತ್ತಾರೆ. ನಮ್ಮ ಅಂಗೈ ನೋಡಿ ಪ್ರಿಯರಿ ಯಾವಾಗಲೂ ನಮ್ಮ ಮುಂದೆ ಕಾಣಿಸ್ತವೆ. ಬೇರೆ ಏನಾದರೂ ನೋಡಬೇಕಾದ್ರೆ ಭಾಗ ಬೇಕು, ಆ ಕಡೆ ಈ ಕಡೆ ನೋಡಬೇಕು, ಆದರೆ ಬಹಳ ಕಷ್ಟಪಡಬೇಕಾದ್ರೆ ಕೈಗಳು ಯಾವಾಗಲೂ ಕಣ್ಮುಂದೆ ಇರ್ತವೆ. ಅದಕ್ಕೆ ನೀವು ಯಾವಾಗಲೂ ನಾನು ಕಣ್ಮುಂದೆ ಇರ್ತೀರಿ ಎಂದು ಕರ್ತನು ಹೇಳ್ತಾನೆ. ಮಗನೇ, ನೀನು ನನ್ನ ಕಣ್ಮುಂದೆಯೇ ಇದ್ದಿ ಎಂದು ಅಮ್ಮ ಹೇಳ್ತಾಳಲ್ಲವೋ. ನಿನ್ನನ್ನು ಮರೆಯಲಾರೆ ಮಗನೇ ನಾನು. ಯೇಸು ಅಷ್ಟೊಂದು ಪ್ರೀತಿಸಿ ನನ್ನ ಕಣ್ಮುಂದೆ ಇದ್ದೆ ಅನ್ನುತ್ತಾರೆ. ನಿನ್ನ ಪೌಳಿಗೋಡೆ ನಾನು ಕಣ್ಮುಂದೆ ಇವೆ ಅನ್ನುತ್ತಾರಲ್ಲವೇ. ಅಷ್ಟೊಂದು ನಮ್ಮನ್ನು ಪ್ರೀತಿಸುವ ದೇವರಿದ್ದಾರೆ. ಯೆಶಾಯ 49:15 ವಚನದಲ್ಲಿ ವಾಕ್ಯ ಹೇಳುತ್ತೆ, ನೀವು ಓದ್ ನೋಡಿ. ಅಂತಹ ಪ್ರೀತಿಸಿರುವಂತಹ ದೇವರು ನಿಮ್ಮನ್ನು ಎತ್ತಿಕೊಂಡಿರುವ ಕೈಗಳನ್ನು ಗಾಯಗೊಳಿಸಿದರೆ, ನಿಮ್ಮನ್ನು ಆಧರಿಸುವ ಕೈಗಳನ್ನು ನೀವು ತಿರಸ್ಕರಿಸೋದಾದರೆ ಅದು ಎಷ್ಟು ಭಯಂಕರ. ಒಂದು ಕಡೆ ಆತನ ಪ್ರೀತಿ ಎಷ್ಟೋ ಶ್ರೇಷ್ಠವಾಗಿದೆ, ಮತ್ತೊಂದು ಕಡೆ ನಮ್ಮ ಪಾಪ ಎಷ್ಟು ಕಠೋರವಾಗಿದೆ ಅಂದರೆ ಆತನ ಪ್ರೀತಿಯೇ ಗುರುತಿಸ್ತಾ ಇಲ್ಲ. ಅದಕ್ಕೆ ಪರಿಶುದ್ಧಾತ್ಮನು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವಂತೆ ಮಾಡುವುದಕ್ಕಾಗಿ ಆಶಿಸುತ್ತಿದ್ದಾರೆ. ನಾನು ಪ್ರೀತಿಸಿದವರ ಮನೆಯಲ್ಲುಂಟಾದ ಗಾಯಗಳು ಇವು. ನಾನು ಅವರನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಕ್ಷಣ ಕ್ಷಣವೂ ಅವರನ್ನು ನಾನು ಕಾಪಾಡುತ್ತಾ ಇದ್ರೆ ಅವರೇನೋ ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ, ನನ್ನನ್ನು ಬಾಧೆಪಡಿಸ್ತಿದ್ದಾರೆ. ಯೇಸುಕ್ರಿಸ್ತನು ಪುನರುತ್ಥಾನನಾಗಿ ಎದ್ದು ಬಂದ ನಂತರ 10 ಮಂದಿ ಶಿಷ್ಯರೆಲ್ಲ ನೋಡ್ತಾರೆ. 11ನೇಯವನಾದ ತೋಮ ಆ ದಿನ ಕೋಣೆಯಲ್ಲಿರಲಿಲ್ಲ. ತೋಮಾ, ನಾವು ಯೇಸುವನ್ನು ನೋಡಿದ್ದೇವೆ, ಆತನು ಪುನರುತ್ಥಾನನಾಗಿದ್ದಾನೆ ಅಂದಾಗ ತೋಮ ಏನು ಹೇಳ್ತಾನೆ ಪ್ರಿಯರೇ? ಆತನ ಗಾಯಗಳಲ್ಲಿ ಬೆರಳಿಟ್ಟು ನೋಡಿದ ಹೊರತು ನಾನು ನಂಬೋದಿಲ್ಲ ಎಂದು ಆ ದಿನ ಹೇಳ್ತಾನೆ. ಇವಾಗಲೂ ಕೂಡ ಅಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಯೇಸುಕ್ರಿಸ್ತನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರಂದ್ರೆ ನಂಬಲ್ಲ ಅಂತಾರೆ. ನೀನು ನಂಬದಿದ್ರೆ ಹೋಗು. 10 ಮಂದಿ ಶಿಷ್ಯರು ನಂಬಿದ್ದಾರೆ ಅಂದ್ರ ಯೇಸು ಅವನೊಬ್ಬನಿಗೋಸ್ಕರ ಮತ್ತೆ ಬಂದ್ರು. ಮತ್ತೊಂದು ಭಾನುವಾರ ಬಂದು, ಇಗೋ ನಿನ್ನ ಕೈ ಚಾಚಿ ಬೆರಳನ್ನು ನನ್ನ ಗಾಯಗಳಲ್ಲಿಟ್ಟು ನೋಡು, ನಂಬಿಕೆ ಇಲ್ಲದವನಾಗಿರಬೇಡ, ನಂಬಿಕೆ ಉಳ್ಳವನಾಗಿರೋನುತ್ತಾರೆ. ಆ ಕ್ಷಣದಲ್ಲಿ ಕುಸಿದು ಬಿದ್ದ ತೋಮ, ನನ್ನ ದೇವರೇ, ನನ್ನ ಪ್ರಭುವೇ ಅನ್ನುತ್ತಾನೆ. ಅಲ್ಲಿಯವರೆಗೂ ತಂದೆ ಬೇರೆ, ಮಗನು ಬೇರೆ, ದೇವರು ಬೇರೆ, ಯೇಸುಕ್ರಿಸ್ತನು ಬೇರೆ ಅಂದುಕೊಂಡಂಥವನು. ಅವನ ಮನೋನೇತ್ರಗಳು ಬೆಳಗಿಸಲ್ಪಡ್ತವೆ. ನನಗೋಸ್ಕರ ಮರಣ ಹೊಂದಿದ ಆತನು ಈತನೇ, ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದ ಆತನು ಈತನೇ ಎಂದು ಆ ದಿನದಿಂದ ತೋಮ ಯೇಸುವನ್ನು ಆಳವಾಗಿ ಪ್ರೀತಿಸಿ ಆತನ ಪ್ರೀತಿಯನ್ನು ಗುರುತಿಸ್ತಾನೆ, ಆ ಪ್ರೀತಿಗೆ ಸಾಕ್ಷಿಯಾಗಿ ಮಾರ್ಪಡ್ತಾನೆ. ನಿಮಗೆ ಗೊತ್ತ ಪ್ರಿಯರೇ, ನಮ್ಮ ಚೆನ್ನೈ ಪಟ್ಟಣದಲ್ಲೇ ಈ ಭಾರತ ದೇಶಕ್ಕೆ ಬಂದು ಇಲ್ಲಿ ಸುವಾರ್ತೆ ಪ್ರಕಟಿಸಿ, ಈ ಚೆನ್ನೈ ಪಟ್ಟಣದಲ್ಲಿ ಇವತ್ತಿಗೂ ಇದೆ ಸೇಂಟ್ ಥಾಮಸ್ ಮೌಂಟ್ ಏರ್ಪೋರ್ಟ್ ಪಕ್ಕದಲ್ಲಿ. ಆ ಸೇಂಟ್ ಥಾಮಸ್ ಮೌಂಟ್ನಲ್ಲಿ ಪ್ರಾರ್ಥಿಸುತ್ತಾ ಇರುವಾಗ ಕ್ರಿಸ್ತ ವಿರೋಧಿಗಳು ಅವನನ್ನು ಬರ್ಜಿಯಿಂದ ತಿವಿದು ಕೊಲ್ಲುತ್ತಾರೆ. ಅವನು ರಕ್ತ ಸಾಕ್ಷಿಯಾಗಿ ಮಾರ್ಪಡ್ತಾನೆ. ಒಮ್ಮೆ ಅವಿಶ್ವಾಸಿಯಾಗಿದ್ದ, ಆದರೆ ಕೊನೆಗೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಯೇಸುವನ್ನು ಪ್ರೀತಿಸಿದ. ನಿಜ ಪ್ರಿಯರೇ, ಯೇಸುವಿನ ಪ್ರೀತಿ ನಮ್ಮನ್ನು ಬಲವಂತಗೊಳಿಸುತ್ತದೆ. ನನ್ನ ಯೇಸು ನನ್ನನ್ನು ಎಷ್ಟು ಪ್ರೀತಿಸಿದ್ದಾರೆಂದು ತಿಳ್ಕೊಳ್ಳೋದಾದರೆ ಆತನನ್ನು ಯಾವಾಗಲೂ ಪ್ರೀತಿಸಬೇಕಾಗಿದೆ. ಯೇಸುವೇ ನಮಗಿನ್ನೂ ಕೊಡಬೇಕಾಗಿದೆ ಎಂದು ತಿಳ್ಕೊಳ್ಳದೆ ಆತನಿಗೆ ನಾವೆಲ್ಲವನ್ನು ಕೊಡಬೇಕೆಂದು ಗ್ರಹಿಸಿಕೊಳ್ತೇವೆ. ನಿಮ್ಮನ್ನು ಪ್ರೀತಿಸಿ ನಿಮಗಾಗಿ ಪ್ರಾಣ ಕೊಟ್ಟಿರುವಂತಹ ಯೇಸುವಿನಲ್ಲಿ ನಂಬಿಕೆ ಇಡಿಯಿರಿ. ಯಾವತ್ತೂ ಕೂಡ ಆ ವಿಶ್ವಾಸಕ್ಕೆ ಅವಕಾಶ ಕೊಡದಂತೆ. ನೀವೆಷ್ಟೇ ಗಾಯಗೊಳಿಸಿದರೂ, ನೀವೆಷ್ಟೇ ದುಃಖಪಡಿಸಿದರೂ ಆತನು ನಿಮ್ಮನ್ನು ಇನ್ನೂ ಪ್ರೀತಿಸ್ತಲೇ ಇದ್ದಾನೆ. ಯೂದ ಇಸ್ಕರಿಯೋತ ಕಳ್ಳನೆಂದು ತಿಳಿದರೂ ಕೂಡ ಪ್ರೀತಿಸಿದಂತೆ ನಟಿಸಿ ಮುದ್ದು ಕೊಟ್ಟು ಹಿಡಿದುಕೊಟ್ಟರೂ ಕೂಡ ಪ್ರೀತಿಸ್ತಾರೆ. ಸ್ನೇಹಿತನೇ ಅನ್ನುತ್ತಾರೆ ಯೇಸು.
ಯೇಸುವನ ಬಳಿಗೆ ಬರಲಿಲ್ಲ, ಬಂದಿದ್ರೆ ಕ್ಷಮಿಸಲ್ಪಡ್ತಾ ಇದ್ದನು, ಆದರೆ ಬರದೆ ಕೊನೆಗೆ ಹೋಗಿ ನೇಣು ಹಾಕ್ಕೊಂಡು ಸಾಯ್ತಾನೆ. ಯೇಸು ಕ್ಷಮಿಸಲು ಯಾವಾಗಲೂ ಸಿದ್ಧವಾಗಿದ್ದಾರೆ. ಇದಕ್ಕಿಂತ ಮುಂಚೆ ನೀವು ಗಾಯಗೊಳಿಸಿದ್ದೀರೇನೋ, ದೇವರನ್ನು ದೂಷಿಸಿದ್ದೀರೇನೋ, ದೇವರನ್ನು ನಿಂದಿಸಿದ್ದೀರೇನೋ? ಹಿಂಸಕನಾಗಿ, ದೂಷಕನಾಗಿ, ಹಾನಿಕರವಾಗಿ ಇದ್ದಂತಹ ಸೌಲನನ್ನು ದೇವರು ಕ್ಷಮಿಸಿದ್ರು. ಶಿಲುಬೆಯ ದರ್ಶನದಿಂದ ಅವನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ರು. ಆತ್ಮಗಳನ್ನು ಸಂಪಾದಿಸುವ ಬೆಸ್ತರನಾಗಿ ಮಾಡಿದ್ರು. ಇನ್ನು ನಿಮ್ಮಲ್ಲಿ ಯಾರಾದರೂ ಯೇಸುವನ್ನು ದೂಷಿಸ್ತಾ ಇದ್ದೀರಾ, ನಿಂದಿಸ್ತಾ ಇದ್ದೀರಾ? ಆತನ ಪ್ರೀತಿಯನ್ನು ಗುರುತಿಸದೆ ಅಜ್ಞಾನವಾಗಿ ಆತನನ್ನು ಬಾಧೆಪಡಿಸುವವರ ಗುಂಪಲ್ಲಿದ್ದೀರಾ? ಆತನ ಮಡಿಲಿಗೆ ಬನ್ನಿರಿ. ಆತನ ಪ್ರೀತಿ ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡುವುದಕ್ಕಾಗಿ ಆ ದಿನ ಅಷ್ಟೇ ಅಲ್ಲ, ಈ ದಿನಕ್ಕೂ ಕೂಡ ಯೇಸು ಸಿದ್ಧವಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಂತಹ ದೊಡ್ಡ ದೇವರು ನೀವು. ನಮಗೋಸ್ಕರ ಇಳಿದು ಬಂದ ಯೇಸಯ್ಯ, ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿ ನಮ್ಮ ಶಾಪ ಹೊತ್ತುಕೊಂಡು ನಮ್ಮ ಶಿಕ್ಷೆಯನ್ನು ಅನುಭವಿಸಿದ್ರಿ. ತಿರುಗಿ ಬೀಳುತ್ತಿದ್ದಾಗಿಯೂ, ನಿಮ್ಮನ್ನು ಬಹಳ ಬಾಧೆಪಡಿಸುತ್ತಿದ್ದಾಗಿಯೂ, ನಿಮ್ಮ ಗಾಯಗಳನ್ನು ರೇಗಿಸಿದಾಗಿಯೂ ಇನ್ನೂ ಹೆಚ್ಚು ನಿಮ್ಮ ಪ್ರೀತಿ ನಮ್ಮ ಮೇಲೆ ವ್ಯಕ್ತಪಡಿಸುತ್ತಿರುವುದಕ್ಕಾಗಿಯೇ ವಂದನೆಗಳು. ಇನ್ನು ಯಾರ್ಯಾರು ಈ ದಿನ ಪ್ರೀತಿಸಿದವರಿಗೇ ಗಾಯಗೊಳಿಸುವಂಥವರಿದ್ದಾರೋ, ಅಂದರೆ ಯೇಸುವನ್ನೇ ಗಾಯಗೊಳಿಸುವಂಥವರಿದ್ದಾರೋ ಅಂಥವರು ಈ ದಿನ ರಕ್ಷಿಸಲ್ಪಡುವ ಹಾಗೆ ಪರಿಶುದ್ಧಾತ್ಮನನ್ನು ಅಂಥವರ ಮೇಲೆ ಸುರಿಯ ಮಾಡಿರಿ ದೇವರೇ. ಅವರು ತಮ್ಮ ಪಾಪಗಳ ಕುರಿತಾಗಿ, ದೇವರ ನೀತಿಯ ಕುರಿತಾಗಿ, ಬರುವ ತೀರ್ಪಿನ ಕುರಿತಾಗಿ ಮನವರಿಕೆಯಾಗಿ ನಿಮ್ಮ ಪಾದದ ಬಳಿಯಲ್ಲಿ ಶರಣು ಕೋರುವ ಹಾಗೆ, ಗಾಯಗೊಳಿಸುತ್ತಿರುವ ನಿಮ್ಮ ಹಸ್ತವೇ ಅಂಥವರನ್ನು ಆಧರಿಸುತ್ತಿರುವಾಗ, ಸ್ವಸ್ಥಪಡಿಸುತ್ತಿರುವಾಗ, ಕ್ಷಮಿಸುತ್ತಿರುವಾಗ ನಿಮ್ಮ ಮಡಿಲಿಗೆ ಸೇರಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮನ್ನು ಕಂಡ್ರೆ ಯೇಸುವಿಗೆ ಬಹಳ ಇಷ್ಟ ಪ್ರಿಯರೇ. ನಾನು ಹೇಳುವ ಅಗತ್ಯವಿಲ್ಲ, ನೀವೇ ಸ್ವತಃ ತಿಳ್ಕೊಳ್ಳಿ. ಈ ಲೋಕದಲ್ಲಿ ಯಾರು ಕೂಡ ನಮ್ಮನ್ನು ಯೇಸುವಿನ ಹಾಗೆ ಪ್ರೀತಿಸೋರಿಲ್ಲ. ಕೊನೆಗೆ ತಂದೆ ತಾಯಿಗಳು ಕೂಡ, ತಾಯಿಯಾದರೂ ಮರೆತಾಳು, ಆದರೆ ನಮ್ಮ ಪರಮ ತಂದೆ ಎಂದೆಂದಿಗೂ ನಮ್ಮ ಕೈ ಬಿಡಲ್ಲ. ಆತನನ್ನೇ ನಂಬಿರಿ, ನಿಮ್ಮ ಸ್ಥಿತಿ ಆತನಿಗೆ ಹೇಳಿಕೊಳ್ಳಿರಿ, ಆತನು ಕ್ಷಮಿಸ್ತಾನೆ, ಪ್ರೀತಿಸ್ತಾನೆ, ನೀವು ಕಳ್ಕೊಂಡಿರೋದೆಲ್ಲವನ್ನು ಕೊಡ್ತಾನೆ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲ ನಾವು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನಮ್ಮೊಂದಿಗೆ ನೀವು ಕೂಡ ಪ್ರಾರ್ಥಿಸಿರಿ. ನೀವು ಅಲ್ಲಿ, ನಾವು ಇಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೆ ತಪ್ಪದೆ ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ನ್ಯೂ ಡೆಲ್ಲಿ ಹಾಗೂ ಡೆಲ್ಲಿಯ ಸುತ್ತಮುತ್ತಲಿರುವಂತಹವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಮಾರ್ಚ್ 26ರಂದು, ಅದು ಹಾಲಿಡೇ ಆಗಿರೋದ್ರಿಂದ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದೇವೆ. ನೀವು ತೆಲುಗು, ಕನ್ನಡ, ಹಿಂದಿ ಅಥವಾ ಮತ್ತಿತರ ಭಾಷೆಗೆ ಸಂಬಂಧಪಟ್ಟವರಾಗಿದ್ರು ಬನ್ನಿರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು, ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು, ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ಪರೀಕ್ಷೆ ಬರೆಯುವವರಿಗೋಸ್ಕರ ಪ್ರಾರ್ಥಿಸಬೇಕೆಂದು ಡೆಲ್ಲಿಗೆ ಬರ್ತಿದ್ದೇವೆ. ಮಾರ್ಚ್ 26ರಂದು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ 2 ಸೆಷನ್ಗಳನ್ನು ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ನಡೆಸಲಾಗುತ್ತೆ. YWCA ಕಾನ್ಸ್ಟೆಂಟಿಯಾ ಹಾಲ್, ಗೇಟ್ ನಂಬರ್ 1, ಗುರುದ್ವಾರ್ ಬಂಗ್ಲಾ ಸಾಹಿಬ್, ಅಶೋಕ್ ರೋಡ್, ನ್ಯೂ ಡೆಲ್ಲಿ. ಇನ್ನು ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ಕೊಡಲ್ಪಟ್ಟ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವಾದರೆ 8939393939 ನಂಬರಿಗೆ ಕರೆ ಮಾಡಿರಿ ಅಥವಾ ವಾಟ್ಸಪ್ ಕಳಿಸಿರಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಎಂದು ಕರ್ತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರೊಂದಿಗೆ ದೇವರ ವಾಕ್ಯ ಧ್ಯಾನಿಸಿ ಆತನನ್ನು ಹಾಡಿ ಸ್ತುತಿಸಲು, ಮತ್ತಷ್ಟು ಮುಖ್ಯವಾಗಿ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ಪ್ರಾರ್ಥಿಸಲು ಆಶಿಸುತ್ತಿದ್ದೇನೆ. ಬನ್ನಿರಿ, ದೇವರ ಸನ್ನಿಧಿಯಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸೋಣ.